ಎಸ್ಎಸ್ ಏಜೆನ್ಸಿ ಅರ್ಪಿಸುವ ಸೋಲಾರ್ ಪವರ್. ಸೋಲಾರ್ ಬಳಸಿ ಮನುಕುಲ ಉಳಿಸಿ. ಸಾಮಾಜಿಕ ಕಾಳಜಿಯೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ ಮುಂದಿಡುತ್ತಿದೆ ಟಾಟಾ ಸೋಲಾರ್ ಸಂಸ್ಥೆಯ ಅಧಿಕೃತ ಪ್ರತಿನಿಧಿಗಳಾದ ಶಿವಮೊಗ್ಗದ ಗಾಂಧಿನಗರ ಮುಖ್ಯ ರಸ್ತೆಯಲ್ಲಿರುವ ಎಸ್ಎಸ್ ಏಜೆನ್ಸೀಸ್. ಪರ್ಯಾಯ ಇಂಧನ ಮೂಲಗಳು ಯಾವುವು? ಈಗ ನಾವು ಬಳಸ್ತಾ ಇರುವಂಥ ಇಂಧನ ಮೂಲಗಳಲ್ಲಿ ಅತಿ ದೊಡ್ಡ ಸಮಸ್ಯೆ ಇದೆ ಅನ್ನೋದು ನಮಗೆ ಅರ್ಥ ಆಗಿದೆ. ಹಾಗಾದರೆ ಇದರ ಬದಲಿಯಾಗಿ ಏನು ಬಳಸ್ಬೋದು? ಸಾಕಷ್ಟು ಪರ್ಯಾಯ ಇಂಧನ ಮೂಲಗಳನ್ನು ಹುಡುಕುವ ಕೆಲಸ, ಅದನ್ನು ಬಳಸುವಂಥ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ನಡೀತಾ ಇದೆ, ಬಹಳ ವರ್ಷಗಳಿಂದ ನಡೀತಾ ಇದೆ. ಅದರಲ್ಲಿ ಕೆಲವು ಇಂಧನ ಮೂಲಗಳು ಈಗ ಪರವಾಗಿಲ್ಲ, ಈಗ ನಾವು ಬಳಸುವಂಥ ಸಾಂಪ್ರದಾಯಿಕ ಇಂಧನ ಮೂಲಗಳೇನಿದೆ ಅದೇ ಮಟ್ಟಕ್ಕೆ ಅಥವಾ ಅದಕ್ಕಿಂತಲೂ ಹೆಚ್ಚು ಸುಲಭವಾಗಿ ಬಳಸುವಂಥ ಹಂತಕ್ಕೆ ನಾವು ಅಭಿವೃದ್ಧಿಯನ್ನು ಪಡಿಸಿದ್ದೀವಿ. ಆ ಪರ್ಯಾಯ ಇಂಧನ ಮೂಲಗಳಲ್ಲಿ ಬಹಳ ಮುಖ್ಯವಾಗಿ ಪ್ರಧಾನವಾದದ್ದು ಸೌರಶಕ್ತಿ, ನಂತರವಾದ್ದು ಜೈವಿಕ ಶಕ್ತಿ, ಅದರ ನಂತರ ಪವನ ಶಕ್ತಿ, ಅದರ ನಂತರ ಇನ್ನೊಂದು ನಾವೇ ಸೃಷ್ಟಿ ಮಾಡಿದಂತಹ ತ್ಯಾಜ್ಯ ಇಂಧನ ಅಥವಾ ತ್ಯಾಜ್ಯದ ಶಕ್ತಿ ಅಥವಾ ತ್ಯಾಜ್ಯದಿಂದ ಇಂಧನವನ್ನು ಮಾಡೋದು. ಇವು ಪ್ರಧಾನವಾಗಿ 4 ಪರ್ಯಾಯ ಇಂಧನ ಮೂಲಗಳು ಅಂತ ಹೇಳ್ಬೋದು. ಇದರ ನಂತರನೂ ಬೇರೆ ಬೇರೆ ಇದೆ ಸಣ್ಣ ಪ್ರಮಾಣದ್ದು. ಉದಾಹರಣೆಗೆ ಸಮುದ್ರದ ಅಲೆಗಳಿಂದ ವಿದ್ಯುತ್ತನ್ನು ತಯಾರಿಸ್ಬೋದು, ಅಥವಾ ಸಮುದ್ರದ ಉಬ್ಬರ ಇಳಿತದಿಂದ ತಯಾರಿಸ್ಬೋದು, ಅಥವಾ ಭೂಗರ್ಭದಲ್ಲಿ ಇರುವಂತಹ ಶಾಖವನ್ನು ಬಳಸ್ಕೊಂಡು ಅದನ್ನು ನಾವು ನೀರಿನ ಮುಖಾಂತರ ಮೇಲೆ ತಂದು ಅದನ್ನು ಬಳಸುವಂತಹ ಭೂಗರ್ಭ ಉಷ್ಣ ಶಕ್ತಿ ಇರ್ಬೋದು. ಹೀಗೆ ಬೇರೆ ಬೇರೆ ಥರದ ಮೂಲಗಳು ಇದೆ. ಆದರೆ ಇವೆಲ್ಲವೂ ಸಹ ನಾವು ಈಗ ಬಳಸ್ತಾ ಇರುವಂತಹ ಇಂಧನ ಮೂಲಗಳ ಪ್ರಮಾಣ ಏನಿದೆ ಅದಕ್ಕೆ ಹೋಲಿಸಿದರೆ ಅತಿ ಕಡಿಮೆ. ಆದರೆ ಅದಕ್ಕೆ ಸಮಾನವಾಗಿ ನಿಲ್ಲುವಂಥದ್ದು ನಾನು ಮೊದಲು ಹೇಳಿದ ಹಾಗೆ ಸೌರಶಕ್ತಿ ಇರ್ಬೋದು, ಅಥವಾ ಜೈವಿಕ ಶಕ್ತಿ, ಮತ್ತು ಗಾಳಿ ಅಥವಾ ಪವನ ಶಕ್ತಿ, ವಾಯುಶಕ್ತಿ, ಅಥವಾ ಇನ್ನೊಂದು ತ್ಯಾಜ್ಯ ಶಕ್ತಿ. ಇದರಲ್ಲಿ ಸೌರಶಕ್ತಿಯನ್ನು ನಾನು ಮುಂದೆ ಸ್ವಲ್ಪ ಹೆಚ್ಚಿನ ವಿವರವನ್ನು ನೀಡಲಿದ್ದೇನೆ. ಈಗ ಸದ್ಯಕ್ಕೆ ಜೈವಿಕ ಶಕ್ತಿ ಮತ್ತು ಈ ಮೂರರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಜೈವಿಕ ಶಕ್ತಿ ಅಂತಂದರೆ ಬಯೋಮಾಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಜೀವ ಇರುವಂತಹ ಜೀವಿಗಳಿಂದ ಸೃಷ್ಟಿಯಾದಂತಹ ಇಂಧನ ಮೂಲಗಳನ್ನು ನಾವು ಜೈವಿಕ ಶಕ್ತಿ ಅಂತೀವಿ. ಅಂದರೆ ಗಿಡ ಮರಗಳ ಕಾಂಡಗಳಿರ್ಬೋದು, ರೆಂಬೆ ಕೊಂಬೆಗಳಿರ್ಬೋದು, ಎಲೆಗಳಿರ್ಬೋದು, ಅಥವಾ ಅವುಗಳ ಉತ್ಪನ್ನವಾದಂಥ ಎಣ್ಣೆ ಬೀಜಗಳಿರಬಹುದು. ಇವೆಲ್ಲವೂ ಸಹ ಜೈವಿಕ ಶಕ್ತಿ ಆಗುತ್ತೆ. ಇದರ ಜೊತೆಗೆ ಮನುಷ್ಯರ ಅಥವಾ ಯಾವುದೇ ಪ್ರಾಣಿಗಳ ತ್ಯಾಜ್ಯ ಏನಿದೆ ಅದರಿಂದನೂ ಸಹ, ಅಂದರೆ ಸಗಣಿ, ಅದರಿಂದನೂ ಸಹ ನಾವು ಮೀಥೇನ್ ಅನ್ನೋ ಇಂಧನವನ್ನು ತಯಾರಿಸಲಿಕ್ಕೆ ಸಾಧ್ಯ ಇದೆ. ಇದು ಜೈವಿಕ ಶಕ್ತಿ. ಇದರದ್ದಾದ ಹಲವಾರು ಅನುಕೂಲತೆಗಳಿದೆ. ನಾವು ಈಗ ಅಲ್ಲಿ ವಿಸ್ತಾರವಾಗಿ ಅದರ ಕೂಡ ಮಾತಾಡೋದು ಬೇಡ. ಹಾಗೆಯೇ ಗಾಳಿ ಅಥವಾ ಪವನ ಶಕ್ತಿ. ಗಾಳಿ ಅಥವಾ ಪವನ ಶಕ್ತಿ ಸೌರಶಕ್ತಿಯ ಬಳಕೆಗಿಂತನೂ, ಅಂದರೆ ವಿದ್ಯುತ್ತಾಗಿ ಬಳಕೆಗಿಂತನೂ ಮೊದಲೇ ಬಂದದ್ದು. ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ತನ್ನು ನಾವು ಈಗಾಗಲೇ ವಾಯು ಶಕ್ತಿಯಿಂದ, ವಿಂಡ್ ಮಿಲ್ಸ್ ಅಂತ ಹೇಳ್ತೀವಿ ಆ ಸಾಧನಗಳಿಗೆ, ಅವುಗಳಿಂದ ನಾವು ವಿದ್ಯುತ್ತನ್ನು ತಯಾರಿಸ್ತಾ ಇದ್ದೀವಿ. ಈ ಗಾಳಿ ಬೀಸಿದಾಗ, ನಾನು ಹಿಂದೆ ಹೇಳಿದೆ ನೀರು ಚಲಿಸಿದಾಗ ಹೇಗೆ ಒಂದು ಶಕ್ತಿ ಇರುತ್ತೋ ಹಾಗೆ ಬೀಸುವ ಗಾಳಿಯಲ್ಲೂ ಸಹ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ನಾವು ವಿದ್ಯುತ್ ಜನಕದ ಮುಖಾಂತರ ವಿದ್ಯುತ್ತನ್ನು ತಯಾರಿಸಲಿಕ್ಕೆ ನಾವು ಬಳಸ್ಕೋತೀವಿ. ಈ ವಾಯುಶಕ್ತಿಗೆ ಕೆಲವು ಅನುಕೂಲಗಳು ಮತ್ತು ಅನಾನುಕೂಲಗಳು ಇವೆ. ಏನು ಅನುಕೂಲಗಳು ಅಂತಂದರೆ, ಇದು ಯಾವುದೇ ಖರ್ಚು ವೆಚ್ಚ ಇಲ್ಲದಲ್ಲೇ ನಮಗೆ ಸಿಗುವಂಥ ಇಂಧನ ಮೂಲ. ಅಂದರೆ ಗಾಳಿ ಬೀಸೋದಕ್ಕೆ ನಾವೇನು ಮಾಡೋದಿಲ್ಲ. ತನಗೆ ತಾನೇ ಪ್ರಕೃತಿಯ ವಾತಾವರಣದಲ್ಲಿರುವ ಸೌರಶಕ್ತಿಯ ಕಾರಣದಿಂದ ಗಾಳಿಯ ಏನು ಡೆನ್ಸಿಟಿ ಅಥವಾ ಸಾಂದ್ರತೆ ಹೆಚ್ಚು ಕಮ್ಮಿ ಆದಾಗ ಗಾಳಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತೆ. ಹಾಗೆ ಚಲಿಸುವ ಗಾಳಿಯಲ್ಲಿರುವ ಶಕ್ತಿಯನ್ನು ನಾವು ವಿದ್ಯುತ್ತಾಗಿ ಬದಲಾಯಿಸ್ಕೋತೀವಿ. ಇದು ಅನುಕೂಲ. ಹಾಗೆಯೇ ಇದು ವರ್ಷದ ಎಲ್ಲ ತಿಂಗಳುಗಳಲ್ಲೂ ಸಿಗುತ್ತೆ. ಆದರೆ ಅನಾನುಕೂಲಗಳು ಸಾಕಷ್ಟಿವೆ. ಅಂದರೆ ನಮಗೆ ವಿದ್ಯುತ್ತನ್ನಾಗಿ ತಯಾರಿಸಬೇಕಾದ್ರೆ ಕೆಲವು ಕನಿಷ್ಠ ವೇಗ ಬೇಕು ಗಾಳಿಗೆ. ಎಲ್ಲ ಸಮಯದಲ್ಲೂ ಎಲ್ಲ ತಿಂಗಳುಗಳಲ್ಲೂ ಸಹ ನಮಗೆ ಈ ವೇಗ ಸಿಗೋದಿಲ್ಲ. ಅಂದರೆ ಇದು ಬಹಳ ಏರಿಳಿತಗಳು ಇರುವಂತಹ ಒಂದು ಶಕ್ತಿ ಮೂಲ. ವಿದ್ಯುತ್ ನಮಗೆ ಯಾವುದೇ ಏರಿಳಿತಗಳಿಲ್ಲದೆ ಒಂದೇ ಪ್ರಮಾಣದಲ್ಲಿ ದೊರಕಿದರೆ ಅದನ್ನು ನಾವು ಉಪಯೋಗಿಸೋದು ಸುಲಭ. ನಮ್ಮ ಸಾಧನಗಳಲ್ಲಿ ಯಾವುದೇ ತೊಂದರೆ ಇಲ್ಲದಲೇ ಬಳಸ್ಬೋದು. ಆದರೆ ಏರಿಳಿತಗಳು ಉಂಟಾದಾಗ ನಾವು ವಿದ್ಯುತ್ ಬಳಸುವ ಸಾಧನಗಳಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ.
ಹಾಗಾಗಿ ಈ ವಾಯು ಶಕ್ತಿಯನ್ನು ವಿದ್ಯುತ್ತಾಗಿ ಬದಲಾಯಿಸಿದರೆ ಅದು ಏರಿಳಿತ ಇರೋದ್ರಿಂದ ಅದರ ಕೆಲವು ಸಮಸ್ಯೆಗಳು ಇದೆ. ಎಲ್ಲ ಸ್ಥಳದಲ್ಲೂ ಸಿಗೋದಿಲ್ಲ, ಕೆಲವೇ ಜಾಗಗಳಲ್ಲಿ ಸಿಗುತ್ತೆ. ಮತ್ತು ಹಾಗೆ ಗುಡ್ಡ ಬೆಟ್ಟಗಳ ಮೇಲೆ ಇದನ್ನು ಹಾಕಿದಾಗ ಪರಿಸರಕ್ಕೆ ಸ್ವಲ್ಪ ಮಟ್ಟಿನ ಹಾನಿಯಾಗುತ್ತೆ, ಹಕ್ಕಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ. ಇವೆಲ್ಲ ಸಮಸ್ಯೆಗಳು ಸಹ ಪವನ ಶಕ್ತಿನಲ್ಲಿ ಇದೆ. ಇನ್ನೊಂದು ಶಕ್ತಿ ಮೂಲ ತ್ಯಾಜ್ಯ ಶಕ್ತಿ ಮೂಲ. ಅದು ಇತ್ತೀಚೆಗೆ ನಾವು ಕಂಡುಕೊಂಡಂತಹ ಒಂದು ಪರಿಹಾರ ರೂಪದ ಶಕ್ತಿ ಮೂಲ. ಅಂದರೆ ನಮಗೆ ಇವತ್ತು ದೊಡ್ಡ ಒಂದು ಸಮಸ್ಯೆ ಅಂತಂದರೆ ನಾವು ಬಳಸುವಂಥ ವಸ್ತುಗಳು ಅವುಗಳ ಬಳಕೆ ಮುಗಿದ ಮೇಲೆ ಬಿಸಾಡುವಂಥ ತ್ಯಾಜ್ಯ. ದೊಡ್ಡ ಪ್ರಮಾಣದಲ್ಲಿ ಮಿಲಿಯನ್ ಟನ್ ಗಟ್ಟಲೆ ತ್ಯಾಜ್ಯವನ್ನು ನಾವು ಪ್ರತಿನಿತ್ಯ ಸೃಷ್ಟಿ ಮಾಡ್ತಾ ಇದ್ದೀವಿ. ನಮ್ಮ ಭಾರತದ ಅಂಕಿಅಂಶವನ್ನು ಹೇಳೋದಾದರೆ ದಿನಕ್ಕೆ ಸುಮಾರು 1,00,000 ಟನ್ ತ್ಯಾಜ್ಯವನ್ನು ದೊಡ್ಡ ದೊಡ್ಡ ನಗರಗಳು ಉತ್ಪಾದನೆ ಮಾಡ್ತಾ ಇದೆ. ಇಷ್ಟು ಅಪಾರ ಪ್ರಮಾಣದ ತ್ಯಾಜ್ಯವನ್ನು ಏನು ಮಾಡೋದು? ಆದರೆ ಈ ತ್ಯಾಜ್ಯಗಳಲ್ಲಿರುವಂಥ ಎಲ್ಲ ವಸ್ತುಗಳು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಇಂಧನವಾಗಿ ಬದಲಾಯಿಸುವಂತಹ ವಸ್ತುಗಳೇ ಆಗಿದೆ. ಈಗ ಪ್ಲಾಸ್ಟಿಕ್ಕು, ಅದರಿಂದ ಇಂಧನ ಪಡಿಬೋದು, ಅಥವಾ ಸಾವಯವ ವಸ್ತು ಅದರಿಂದನೂ ಸಹ ಇಂಧನ ಪಡಿಬೋದು. ಹೀಗೆ ಎಲ್ಲವುದನ್ನು ವಿಂಗಡಣೆ ಮಾಡಿ ಅದರಿಂದ ಬರುವಂಥ ಇಂಧನವನ್ನು ನಾವು ಪಡೀಲಿಕ್ಕೆ ಈ ತ್ಯಾಜ್ಯ ಶಕ್ತಿ ಅಂತ ಹೇಳ್ತೀವಿ. ಇದು ಸಹ ಒಂದು ದೊಡ್ಡ ಪ್ರಮಾಣದ ಒಂದು ಇಂಧನ ಮೂಲ. ಇದಕ್ಕೆ ಅದರದ್ದೇ ಆದ ಕೆಲವು ಸಮಸ್ಯೆಗಳಿದೆ. ಅದು ವಿಲೇವಾರಿ ಅಥವಾ ವಿಂಗಡಣೆ ಕಷ್ಟ, ಆಮೇಲೆ ಎಲ್ಲ ಸ್ಥಳದಲ್ಲೂ ದೊಡ್ಡ ಪ್ರಮಾಣದಲ್ಲಿ ಸಿಗೋದಿಲ್ಲ, ಹೀಗೆಲ್ಲ ಇದೆ. ಆದರೆ ಪರಿಹಾರಗಳು ಸಹ ಇದಕ್ಕೆ ಇದೆ. ಇಷ್ಟು ನಮ್ಮ ಪರ್ಯಾಯ ಇಂಧನ ಮೂಲಗಳು ಆಯಿತು. ಎಸ್ಎಸ್ ಏಜೆನ್ಸಿ ಅರ್ಪಿಸುವ ಸೋಲಾರ್ ಪವರ್. ಸೋಲಾರ್ ಬಳಸಿ ಮನುಕುಲ ಉಳಿಸಿ. ಸಾಮಾಜಿಕ ಕಾಳಜಿಯೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ ಮುಂದಿಡುತ್ತಿದೆ ಟಾಟಾ ಸೋಲಾರ್ ಸಂಸ್ಥೆಯ ಅಧಿಕೃತ ಪ್ರತಿನಿಧಿಗಳಾದ ಶಿವಮೊಗ್ಗದ ಗಾಂಧಿನಗರ ಮುಖ್ಯ ರಸ್ತೆಯಲ್ಲಿರುವ ಎಸ್ಎಸ್ ಏಜೆನ್ಸೀಸ್.